ಇವತ್ತೇನು ರಾಯಚೂರಿನಲ್ಲಿ ಥರ್ಮಲ್ ಪ್ಲಾಂಟ್ ಇದೆ ಗೌಡ್ರ, ಆ ಥರ್ಮಲ್ ಪ್ಲಾಂಟ್ ಬಿ ಆರ್ ಪಾಟೀಲ್ ಹಟ್ಟಿ ಚಿನ್ನದ ಮಾತಾಡಿದ್ರಿ, ನಮ್ಮ ಅಧ್ಯಕ್ಷರು ಅಧ್ಯಕ್ಷರು, ಅದು ಕೇಂದ್ರ ಸರ್ಕಾರದ ಪರವಾನಗಿನೂ ಬೇಕಾಗ್ತೈತಿ. ಅಲ್ಲ, ಅದು ಸಿಕ್ಕಾಗ ನಿಶ್ಚಿತವಾಗಿ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ನೀವು ಮಾತಾಡಿದ್ರೆ ಉತ್ತರ ಕೊಡಬೇಡಿ. ಇಲ್ಲ, ಜೆ ಟಿ ಪಾಟೀಲ್ರಿಗೆ ಕೆಲವು ಮಾಹಿತಿ ಇತ್ತು, ಕೊಟ್ಟಿದ್ದಾರೆ, ತಪ್ಪೇನಿಲ್ಲ ಮನೆ ಅಧ್ಯಕ್ಷರೇ. ಅದು ತಾವು ಪ್ರಯತ್ನ ಪಡ್ರಿ, ಮುಂದುವರಿಸಿ. ಕೇಂದ್ರ ಸರ್ಕಾರ ಉತ್ತರ ಬೇಡ, ಮುಂದೆ ಹೋಗಿ. ಅಧ್ಯಕ್ಷರೇ, ನೀವು ಈ ಥರ ಗಡಿಬಿಡಿ ಮಾಡಿದ್ರೆ ನಮಗೆ ಭಾಳ ತೊಂದರೆ ಆಗ್ತದೆ. ಈಗ ಮೊದಲೇ ನಮ್ಮದು ಬರಗಾಲ ಪ್ರದೇಶ, ಅಲ್ಲಿ ಒಂದು ಸಲ ನೀರೇ ಬರೋದಿಲ್ಲ, ಮಳೆನೇ ಬರೋದಿಲ್ಲ, ಬಂದರೆ ಭಾರಿ ಮಳೆ ಬಂದುಬಿಡ್ತದೆ. ಮನೆ ಅಧ್ಯಕ್ಷರೇ, ಇವತ್ತು 7 ತಿಂಗಳ ಕಾಲ ನಾವು ಮಳೆಗಾಲದಲ್ಲಿದ್ದೀವಿ. ಮೊದಲನೇ ಸಲ ನನ್ನ ಜೀವನದಲ್ಲಿ ನೋಡೋದು. ಮೇನಲ್ಲಿ ಪ್ರಾರಂಭವಾದಂಥ ಮಳೆ ಮೊನ್ನೆ ನವಂಬರ್ವರೆಗೂ ಮಳೆ ಬಂದಿದೆ. ಇದೆಲ್ಲ ಕ್ಲೈಮೇಟ್ ಚೇಂಜ್ ಪರಿಣಾಮ. ಇದು ನಾವು ಮಾಡಿಕೊಟ್ಟಂಥ ಅಪರಾಧ. ಇದು ಮಳೆ ಆ ಥರ ಬಂದು ಬೆಳೆಗಳು ಹಾಳಾಗಿದ್ದಾವೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಆದರೆ ನಿನ್ನೆ ವಿರೋಧ ಪಕ್ಷ ನಾಯಕರು ಮೊನ್ನೆ ಮಾತಾಡ್ತಾ, ಮುಖ್ಯಮಂತ್ರಿಗಳು ಬಂದು ವಿಮಾನದಲ್ಲಿ ನೋಡಿ ಹೋದರು, ಏನು ಮಾಡಬೇಕಾಗಿತ್ತು? ಅದೇ ಹಳ್ಳಿಗಳಿಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ, ನೀರೆಲ್ಲ ನಿಂತು ಸೇಡಮ್ಗೆ ಹೋಗಲು ರಸ್ತೆ ಇಲ್ಲ, ಜೇವರ್ಗಿಗೆ ಹೋಗೋ ರಸ್ತೆ ಇಲ್ಲ, ಎಲ್ಲ ಕಡೆ ನೀರು ನಿಂತು ಎಲ್ಲ ಕಡೆ ಸಂಪೂರ್ಣ ಮುಳುಗೋಗಿದೆ. ಅಷ್ಟಾದರೂ ಮಾಡಿ ಇವತ್ತು ಸರ್ಕಾರಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಏನಾಗಿದೆ ಮನೆ ಅಧ್ಯಕ್ಷರೇ, ಆ ಪರಿಹಾರ ಕೊಡುವಲ್ಲಿ ತಾರತಮ್ಯ ಆಗಿದೆ. ಅದು ಅಧಿಕಾರಿಗಳು ತಪ್ಪಾಗಿರ್ಬೋದು. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಕಡಿಮೆ ಸಿಕ್ಕಿದೆ, ಕೆಲವರಿಗೆ ಜಾಸ್ತಿ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ. ದಯಮಾಡಿ ಪರಿಹಾರವನ್ನು ತಾವು ಸರ್ಕಾರದಿಂದ ಕೊಡ್ತಾ ಇದ್ದೀರಿ, ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವ ಹಾಗೆ ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಭಾಗದಲ್ಲಿ ಮಳೆ ಬಂದು ರಸ್ತೆ ಸಂಪರ್ಕಗಳೆಲ್ಲ ಹಾಳಾಗಿದೆ. ಅನೇಕ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ರಸ್ತೆ ಬಸ್ಸು ಇಲ್ಲ, ಫ್ರೀ ಬಸ್ ಇತ್ತು ನಮ್ಮದು. ಈ ಥರ ರಸ್ತೆಗಳಿಗೆ ದುಡ್ಡನ್ನು ತಕ್ಷಣ ಕೊಡಬೇಕು ಅಂತ ಕೇಳಿದ್ರು. ಇವತ್ತುವರೆಗೆ ಒಂದು ಪೈಸಾ ಮೇಲೆ ಬಂದಿಲ್ಲ ಮಾನ್ಯ ಅಧ್ಯಕ್ಷರೇ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ, ಸಚಿವಾಲಯದಿಂದ. ಈಗ PWD ರಸ್ತೆಗಳು ಹಾಳಾಗಿದ್ದಾವೆ, ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮೊದಲು ಸಂಪರ್ಕ ರಸ್ತೆ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದೆ ಮಾನ್ಯ ಅಧ್ಯಕ್ಷರೇ, ತಾವು ಕೇಳಿದ್ದೀರಿ, ಮತ್ತೊಂದು ಸಲ ಹೇಳ್ತೀನಿ. ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್ ವಿಲ್ ಬಿಲ್ಡ್ ದಿ ನೇಷನ್ ಅಂತ. ಸೊ ರಸ್ತೆಗಳ ಸಂಪರ್ಕ ಇದ್ದರೆ ಇವತ್ತು ನಮಗೆ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೆ. ಇವತ್ತಿನವರೆಗೂ ಕಲ್ಯಾಣ ಕರ್ನಾಟಕದ ಕೊನೆ ಗಡಿ ಭಾಗ ಔರಾದಲಿಂದ ಅವರು ಕಲಬುರಗಿಯಿಂದ ಬಂದು ಬೀದರ್, ಕಲಬುರಗಿ ಬಂದು ಬಳ್ಳಾರಿಗೆ ಹೋಗಿ ಬೆಂಗಳೂರು ಮುಟ್ಟಬೇಕಾದ್ರೆ ಸುಮಾರು 700-800 ಕಿಲೋಮೀಟರ್ ಆಗ್ತದೆ. ನಮಗೊಂದು ನ್ಯಾಷನಲ್ ಹೈವೇ ಮಾಡಿಕೊಡಿ ಅಂತ ಕೇಳಿದೆ. ಇವತ್ತಿನವರೆಗೂ ಅದು ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಏನೋ ಘೋಷಣೆಯನ್ನು ಮಾಡಿದ್ರು, ಕಾರಿಡಾರ್ ರೋಡ್ ಮಾಡ್ತೀವಿ ಅಂಥೇಳಿ. ಮನೆ ಅಧ್ಯಕ್ಷರೇ, ನಾವು ಇವತ್ತು ಬೀದರ್ನವರು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬರ್ತಾರೆ. ನಾವೆಲ್ಲ ಬಿಜಾಪುರಕ್ಕೆ ಹೋಗಿ ಆಲಮಟ್ಟಿಯಿಂದ, ನಾವು ಹೊಸಪೇಟೆಯಿಂದ ಬೆಂಗಳೂರಿಗೆ ನಾವು ಬರ್ತೀವಿ. ನಾವು ಮಹಬೂಬ್ ನಗರದಿಂದ ಹೋಗಿ ನಾವು ಬೆಂಗಳೂರಿಗೆ ಬರ್ತೀವಿ. ಆದರೆ ನಮಗೆ ಸರಿಯಾದಂಥ ಒಂದು ರಸ್ತೆ ಕಟ್ಟಿಕೊಟ್ರೆ ನಾವು ನೇರವಾಗಿ ಬೆಂಗಳೂರಿಗೆ 2 ತಾಸಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಇವತ್ತುವರೆಗೂ ಒಂದು ರಸ್ತೆ ಇಲ್ಲ, 4 ಪಥದ ರಸ್ತೆ ಇಲ್ಲ. ಇವತ್ತು ಸರ್ಕಾರ ಯಾಕೆ ರಸ್ತೆ ಮಾಡ್ತಾ ಇಲ್ಲ? ಅಥವಾ ನ್ಯಾಷನಲ್ ಹೈವೇಗೆ ಸೇರಿಸ್ರಿ, ಅವ್ರದ್ದಾದ್ರೂ ಮಾಡಿಸ್ರಿ, ಅಥವಾ ನಿಮ್ಮ ಹಣ ಆದರೂ ಖರ್ಚು ಮಾಡಿ ನಿಮ್ಮ ಹಣ ಅದನ್ನು ರಸ್ತೆಯನ್ನು ಮಾಡಿರಿ. ನಮಗೊಂದು ಸರಿಯಾದಂಥ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಮುಟ್ಟಕ್ಕೆ ರಸ್ತೆನೇ ಇಲ್ಲ ಅಂದಾಗ ಅಭಿವೃದ್ಧಿ ಯಾವುದಾಗ್ತದೆ ಮನೆ ಅಧ್ಯಕ್ಷರೇ? ಇವತ್ತು ರಸ್ತೆಗಳು ಬೇಕೇ ಬೇಕು. ಅಂಥ ರಸ್ತೆಗಳು ಇಲ್ಲದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ. ಇದನ್ನು ಯಾರೋ ಅಪಾರ್ಥ ಮಾಡ್ಕೋಬೇಡ್ದು. ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಕ್ಷೇತ್ರ, ಯಾವ ಸರ್ಕಾರ ಆದ್ರೇನು, ಯಾವ ಪಾರ್ಟಿ ಆದ್ರೇನು, ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರಿ. ನೀವು ರಾಜ್ಯ ನಿಮ್ಮದಲ್ಲ, ನಿಮ್ಮ ಇಲಾಖೆ ನಿಮ್ಮದಲ್ಲ, ಅಭಿವೃದ್ಧಿ ಜವಾಬ್ದಾರಿ ನಿಮ್ಮದಲ್ಲ, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮೂಹಿಕ ಜವಾಬ್ದಾರಿ ನಿಮ್ಮದಲ್ವಾ? ಇವತ್ತು ಮಾನ್ಯ ಅಧ್ಯಕ್ಷರೇ, ನಾನು ಮೊದಲನೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿ ಅವರು ರಸ್ತೆ ಮೇಲೆ ಅಂಥ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾಯಿದ್ರು. ಲಕ್ಷ್ಮೀ ಸಾಗರ್ ಅವರು ರಿವ್ಯೂ ಮಾಡ್ತಾಯಿದ್ರು. ಚಂದ್ರಶೇಖರ್ ಅವರು ಹೋಗ್ತಾಯಿದ್ರು. ನಜೀರ್ ಸಾಬ್ರಂತೂ ಮುಟ್ಟದೇ ಇರುವಂಥ ಹಳ್ಳಿನೇ ಇಲ್ಲ, ಅಷ್ಟು ಓಡಾಡ್ತಾಯಿದ್ರು. ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ. ಕಾರ್ಯಕ್ರಮ ಹೋಗಬೇಕು, ಭಾಷಣ ಮಾಡಬೇಕು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು. ನಾನು ಹೇಳ್ತೀನಿ, ವಿನಂತಿ ಮಾಡ್ಕೋತೀನಿ, ಇದು ಒಂದು ರಾಜ್ಯ ಅಂತ ಪರಿಗಣಿಸಿ, ತಮ್ಮ ಕ್ಷೇತ್ರದ ಮಂತ್ರಿಗಳಲ್ಲ. ನಿಮ್ಮ ರಾಜ್ಯದ್ದು ನಿಮಗೆ ಬರ್ತದೆ, ರಾಜ್ಯದ ಇಲಾಖೆ
ಎಷ್ಟು ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ. ಅದು BJP ಸರ್ಕಾರ. ಖಾನಾಪುರಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಬಸವ ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಗುರ್ಮಿಟ್ಕಲ್ಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ. ಗುರ್ಮಿಟ್ಕಲ್ಲು, ಔರಾದು, ಖಾನಾಪುರ, ನಿಪ್ಪಾಣಿ, ಆಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ. ನಾವು ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಕೆಲವು ಮಂತ್ರಿಗಳು ಈ ಹುಬ್ಬಳ್ಳಿ ಬೆಳಗಾವಿ ಕಡೆ ಬರ್ತಾರೆ. ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ. ಯಾವತ್ತು ಬಂದಿರಿ? ಇಂಥ ದಿವಸ ಬಂದಿರಿ. ಎಲ್ಲಿ ಬಂದಿರಿ? ಬೆಳಗಾವಿ ಬಂದಿರಿ. ಬೆಳಗಾವಿಗೂ ಕಲಬುರಗಿಗೂ 450 ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಷ್ಟು ಡಿಸ್ಟೆನ್ಸ್ ಇದೆ. ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಅರೆ, ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು, ಅವ್ರ ಕನಸಿರಬೇಕು, ಒಂದು ಚಿತ್ರ ಇರಬೇಕು, ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.